ಆಹಾರ ಪದಾರ್ಥವನ್ನ ಆರ್ಡರ್ ಮಾಡಿದ್ರೆ ವಿಷ ಫ್ರೀ ಆಗಿ ಸಿಗುತ್ತೆ. ಆಹಾರ ಪದಾರ್ಥದ ಜೊತೆ ದತ್ತೂರಿ ಕಾಯಿ ಉಚಿತ. ಕಾಂಪ್ಲಿಮೆಂಟರಿ ಆಗಿ ದತ್ತೂರಿ ಕಾಯಿಯನ್ನ ರವಾನೆ ಮಾಡಲಾಗಿದೆ. ಈ ದತ್ತೂರಿ ಕಾಯಿ ಅಥವಾ ಹಣ್ಣಿದೆಯಲ್ಲ, ಇದು ವಿಷಕಾರಿ. ಇದನ್ನ ತಿನ್ನಬಾರ್ದು. ತಿಂದ್ರೆ ಆರೋಗ್ಯದಲ್ಲಿ ವ್ಯತ್ಯಯ ಆಗುತ್ತೆ. ಆದ್ರೆ ಅದನ್ನೇ ಇಲ್ಲಿ ಫ್ರೀ ಆಗಿ ಕಾಂಪ್ಲಿಮೆಂಟರಿ ಆಗಿ ಕೊಡಲಾಗಿದೆ. ಆಗಸ್ಟ್ 11ರಂದು ಆಹಾರ ಪದಾರ್ಥವನ್ನ ಆರ್ಡರ್ ಮಾಡಲಾಗಿತ್ತು. ಆನ್ಲೈನ್ ಮೂಲಕ ಮಹಿಳೆಯೋರ್ವರು ಆರ್ಡರ್ ಮಾಡಿದ್ರು. ಬೆಂಗಳೂರಿನ ಚಾಯ್ ರೆಡ್ಡಿ ಎಂಬುವ ಮಹಿಳೆ ಆರ್ಡರ್ ಮಾಡ್ತಾರೆ. ಆರ್ಡರ್ ಜೊತೆಗೆ ಮನೆಗೆ ಮತ್ತೊಂದು ಪ್ಯಾಕೆಟ್ ಬರುತ್ತೆ. ಆ ಪ್ಯಾಕೆಟ್ನಲ್ಲಿ ದತ್ತೂರಿ ಕಾಯಿ ಅಂತ ನಮೂದು ಮಾಡಲಾಗಿತ್ತು. ಪ್ಯಾಕೆಟ್ನಲ್ಲಿ ಎಲ್ಲೂ ಕೂಡ ಎಚ್ಚರಿಕೆಯ ಸೂಚನೆಯನ್ನ ಬರೆದಿರಲಿಲ್ಲ. ಇದನ್ನ ತಿನ್ನಬಾರ್ದು ಅಥವಾ ಇದೇನು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಇನ್ಸ್ಟ್ರಕ್ಷನ್ಸ್ ಇರಲಿಲ್ಲ ಅನ್ನೋದು ಕೂಡ ಗೊತ್ತಾಗಿದೆ. ಇನ್ನು ದತ್ತೂರಿಯನ್ನ ಹಣ್ಣು ಅಂತ ಹೇಳಿ ಮಹಿಳೆಯ ತಾಯಿ ತಿಂದ್ಬಿಟ್ಟಿದ್ದಾರೆ. ದತ್ತೂರಿ ತಿಂದ ಚಾಯ್ ರೆಡ್ಡಿಯವರ ತಾಯಿಯ ಆರೋಗ್ಯದಲ್ಲಿ ಏರುಪೇರಾಗಿದೆ. ತುರ್ತು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಅವರನ್ನ ದಾಖಲು ಮಾಡಲಾಗುತ್ತೆ. ಚಿಕಿತ್ಸೆಯ ಬಳಿಕವೂ ಕೂಡ ಎದೆನೋವು ಸೇರಿದಂತೆ ಅವರ ತಾಯಿಗೆ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇವೆ. ದತ್ತೂರಿ ಕಾಯಿ ಪ್ಯಾಕೆಟ್ನಲ್ಲಿ ಸೂಚನೆ ಯಾಕಿರಲಿಲ್ಲ? ವಿಷಕಾರಿ ವಸ್ತುವನ್ನು ಉಚಿತವಾಗಿ ಕೊಟ್ಟಿದ್ದು ಹೇಗೆ? ದತ್ತೂರಿ ಕಾಯಿ ಮಾರಾಟ ಮಾಡಿದವರು ಯಾರು? ಪ್ಯಾಕೇಜಿಂಗ್, ಲೇಬಲಿಂಗ್ನಲ್ಲಿ ನಿಯಮ ಉಲ್ಲಂಘನೆ ಆಗಿದೆಯಾ? ದತ್ತೂರಿ ಕಾಯಿ ಪೂರೈಕೆದಾರರ ವಿರುದ್ಧ ಕ್ರಮಕ್ಕೆ ಆಗ್ರಹ ಕೇಳಿಬರ್ತಾ ಇದೆ. ಈಗಾಗಲೇ ಇದನ್ನ ಸೇಲ್ ಮಾಡಬಾರ್ದು ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಅನ್ನೋದ್ರ ಬಗ್ಗೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳುವುದಕ್ಕೆ ಚಿಂತಿಸಲಾಗಿದೆ. ಇದರ ನಡುವೆ ದತ್ತೂರಿ ಕಾಯಿಯನ್ನ ಫ್ರೀ ಆಗಿ ಕಾಂಪ್ಲಿಮೆಂಟರಿ ಆಗಿ ಆರ್ಡರ್ ಜೊತೆಗೆ ಕೊಟ್ಟಿರೋದು ಕೂಡ ಬೆಳಕಿಗೆ ಬಂದಿದೆ. ಇನ್ನು ಮಹಿಳೆಯ ಜೊತೆಗೆ ನಮ್ಮ ಪ್ರತಿನಿಧಿ ವಿನಯ್ ಕುಮಾರ್ ಕಾಶ್ಯಪನವರು ಮಾತುಕತೆ ನಡೆಸಿದ್ದಾರೆ, ನೋಡೋಣ. ದತ್ತೂರ ವಿಷಕಾರಿಯಾದಂತಹ ಫ್ರೂಟನ್ನು ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಮಾರಾಟ ಮಾಡಿ ನಿಜಕ್ಕೂ ಕೂಡ ಜನರ ಆರೋಗ್ಯಕ್ಕೆ ಕೂತು ತರ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ದೂರು ಕೊಟ್ಟಂಥವ್ರು, ಮಾಹಿತಿಯನ್ನು ನೀಡಿದಂಥವ್ರು ನಮ್ಮ ಜೊತೆಗಿದ್ದಾರೆ. ವಿನಯ ಅಂತವರು ಮಾತಾಡ್ಸೋಣ. ಮೊದಲೇದಾಗಿ ಮೇಡಮ್, ಈ ಫ್ರೂಟ್ ತಾವು ಹೇಗೆ ಸಿಕ್ತು? ತಾವು ಏನು ಆರ್ಡರ್ ಮಾಡಿದ್ರಿ? ಹೇಗೆ ಬಂತು ಇದು? ನಮ್ಮ ಮಗಳು ಯಾವುದೋ ಫುಡ್ಡು ಸ್ವಿಗ್ಗಿನಲ್ಲಿ ಆರ್ಡರ್ ಮಾಡಿದ್ರು. ಆವಾಗ ಇದು ಫ್ರೀಯಾಗಿ ಕೊಟ್ಟರು. ಮತ್ತು ಒಂದು 2 ದಿನ ಆದಮೇಲೆ ನಾನು ಸ್ವಲ್ಪ ಹಂಗ್ರಿ ಆಗಿದ್ದೆ. ಆವಾಗ ನಾನು ಇದು ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ಓಪನ್ ಮಾಡಿ ಕಟ್ ಮಾಡಿ ಅದು ಫುಲ್ ಸೀಡ್ಸ್ ಇತ್ತು. ಇದೇನು ಅಂತ ಇದು ಖಾರ ಇದೆಯಾ ಸ್ವೀಟಾ ಏನು ಅಂತ ಒಂದು 2-3 ಸೀಡ್ಸು ನನ್ನ ಬಾಯಿನಲ್ಲಿ ಹಾಕಿದೆ. ಆವಾಗ ಏನೋ ಸ್ವಲ್ಪ ಒಂದು ಬಿಟರ್ ಟೇಸ್ಟ್ ಇತ್ತು. ಆಮೇಲೆ ನಾನು ಗೂಗಲ್ ಮಾಡ್ತಿದ್ದೆ ಏನು ಅಂತ, ಟಾಕ್ಸಿಕ್ ಫ್ರೂಟ್ ಅಂತ ನಾನು ಓದಿದಾಗ ನಾನು ಗಾಗಲ್ ಮಾಡಿದೆ. ಮೇಡಮ್, ತಾವು ಯಾವ ಪ್ಲಾಟ್ಫಾರ್ಮಲ್ಲಿ ಆರ್ಡರ್ ಮಾಡಿದ್ರಿ? ಏನು ಥಿಂಗ್ಸನ್ನು ಅಥವಾ ಫುಡ್ ಆರ್ಡರ್ ಮಾಡಿದ್ರೆ ಏನು ಮಾಡಿದ್ರಿ? ಫುಡ್ ಸ್ವಿಗ್ಗಿನಲ್ಲಿ ಫುಡ್ ಆರ್ಡರ್ ಮಾಡಿದ್ದೆ ನಮ್ಮ ಮಗಳು ಚೈತ್ರ. ಆ ಟೈಮಲ್ಲಿ ನಿಮಗೆ ಇದನ್ನು ಡೆಲಿವರಿ ಬಾಯ್ ಫುಡ್ ಜೊತೆಗೆ ಇದು ಕಾಂಪ್ಲಿಮೆಂಟ್ರಿ ಅಂತ ಫ್ರೀ ಆಗಿ ಕೊಟ್ರಾ? ಬ್ಯಾಗ್ನಲ್ಲಿ ಇತ್ತು ಕಾಂಪ್ಲಿಮೆಂಟ್ರಿ ಅಂತ. ಏನಾದರೂ ತಮ್ಗೆ ಮೆನ್ಷನ್ ಮಾಡಿ ಹೇಳಿದ್ರ ಅವರು? ಇಲ್ಲ ಏನು ಹೇಳಲಿಲ್ಲ. ಅದು ಗ್ರೀನ್ ಇದು ಇತ್ತು. ಗ್ರೀನ್ ಡಾಟ್ ಅಂದರೆ ಎಡಿಬಲ್ ಅಲ್ವಾ. ಇದಾದ್ಮೇಲೆ ತಮಗೆ ತುಂಬಾ ಆರೋಗ್ಯದ ಮೇಲೆ ವ್ಯತಿರಿಕ್ತ ಸಮಸ್ಯೆಗಳು ಕಂಡು ಬಂತು ಅಂತ ಅನ್ನೋಂಥದ್ದು. ತಾವು ಆಸ್ಪತ್ರೆಗೆ ಹೋದ್ರಿ, ತಮ್ಮ ಕುಟುಂಬದವರು? ಹಸ್ಬೆಂಡಿಗೆ ಮತ್ತು ಮಕ್ಕಳಿಗೆ ಹೇಳಿದೆ, ನಾನು ಆದರೆ ಸಾಲ್ವ್ ಮಾಡಲಿಲ್ಲ ಅಂತ. ಆದರೆ ಇವರು ಇಲ್ಲ ಇವಾಗಲೇ ಹಾಸ್ಪಿಟಲ್ ಹೋಗಬೇಕು, ನಾನು ಹೇಳಿದೆ ಏನೂ ಆಗಿಲ್ಲ ನನಗೆ. ಆದರೆ ಮಕ್ಕಳು ಇವರು ಇಲ್ಲ, ನೀನು ಹಾಸ್ಪಿಟಲ್ ಹೋಗೋದಿದ್ರೆ ಇವಾಗನೇ ಆ್ಯಂಬುಲೆನ್ಸ್ ಇದು ಕಾಲ್ ಮಾಡ್ತೀವಿ ಅಂತ. ಆಮೇಲೆ ಎದ್ಕೊಂಡು ನಾನು ಹಾಸ್ಪಿಟಲ್ಗೆ ಹೋದೆ. ಅಲ್ಲಿ 2 hours ಅಬ್ಸರ್ವೇಷನ್ನಲ್ಲಿದ್ದೆ. ಡಾಕ್ಟರ್ ಏನು ಹೇಳಿದ್ರು ಮೇಡಮ್ ಇದಕ್ಕೆ? ಅದೇ ಡಾಕ್ಟ್ರು ಇದು ಮೋಸ್ಟ್ ಟಾಕ್ಸಿಕ್ ಫ್ರೂಟ್, ಇದು ಹೇಗೆ ಬಂತು ನಿಮಗೆ, ಹೇಗೆ ಸಿಕ್ತು ಅಂತ ಕೇಳಿದ್ರು. ಓಕೆ, ಇದಾದಮೇಲೆ ತಮಗೆ ಆರೋಗ್ಯದ ಮೇಲೆ ಕೂಡ ಕೆಲವೊಂದಿಷ್ಟು ಸಮಸ್ಯೆಗಳಾಯಿತು ಅನ್ನೋಂಥದ್ದು? ಆಮೇಲೆ ಒಂದು ವಿದಿನ್ 48 hours ಅವರು ಡಾಕ್ಟ್ರು ಹೇಳಿದರು ಏನಾದರೂ ಆಗಿದ್ದರೆ ಹಾಸ್ಪಿಟ್ಲಿಗೆ ಮತ್ತೆ ಬರಬೇಕು ಅಂತ. ಆವಾಗ ನನಗೆ ಸ್ವಲ್ಪ ಇದು ಆ್ಯಸಿಡಿಟಿ ಥರ ಚೆಸ್ಟ್ ಪೇಯ್ನು ಮತ್ತು ಲೆಫ್ಟ್ ಆರ್ಮ್ ಪೇಯ್ನು ಇತ್ತು. ನಮ್ಮ ಹಸ್ಬೆಂಡು ಟೆಂಪಲ್ಗೆ ಹೋಗಿದ್ದರು. ಆವಾಗ ನಾನು ಫೋನ್ ಮಾಡಿ ಹೇಳಿದೆ ಹೀಗೆ ಆಗ್ತಾಯಿದೆ ಅಂತ. ಆವಾಗ ಮತ್ತೆ ಹಾಸ್ಪಿಟಲ್ಗೆ ಹೋದೆ. ಅಲ್ಲಿ ECG, ಎಕ್ಕೋ ಎಲ್ಲ ಮಾಡಿದರು. ತಾವು ಇದು ಗಮನಕ್ಕೆ ಬರ್ತಾ ಇದ್ದ ಹಾಗೆ
ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಗಮನಕ್ಕೆ ತರ್ತೀರಾ FDI ಅಧಿಕಾರಿಗಳ ಗಮನಕ್ಕೆ. ಇವತ್ತು FDI ಅಧಿಕಾರಿಗಳು ಇದನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಸೀರಿಯಸ್ ಆಗಿ ಪರಿಗಣಿಸಿ ಬೇರೆ ಬೇರೆ ವೇರ್ ಹೌಸ್ಗಳಿಗೆ ಹೋಗಿ ದಾಳಿ ಮಾಡಿ ಹಣ್ಣುಗಳನ್ನು ವಶಪಡಿಸಿಕೊಂಡು ಸಂಬಂಧಪಟ್ಟಂಥವರಿಗೆ ಲೈಸೆನ್ಸ್ ರದ್ದಾಗಬೇಕು ಅನ್ನೋಂಥದ್ದನ್ನು ಕೂಡ ಬರೆದಿದ್ದಾರೆ. ಪಬ್ಲಿಕ್ಕು ಇದು ಎಲ್ಲರಿಗೂ ಗೊತ್ತಾಗಬೇಕು ಇದು ಏನು ಅಂತ. ಹೀಗೆ ಫ್ರೀ ಆಗಿ ಕೊಟ್ಟಿದ್ರೆ ಇದೆಲ್ಲ ತಿನ್ನಲಿಕ್ಕೆ ಆಗಲ್ಲ ಅಂತ ಸ್ವಿಗ್ಗಿ ಇದು ಮಾಡಿದೆ ತಪ್ಪು. ಇದು ಇದಿಷ್ಟು ವಿನಯ್ ಅವರ ಮಾತುಗಳು. ಕ್ಯಾಮರಾಮನ್ ಬಾಲಾಜಿ ಜೊತೆ ವಿನಯ್ ಕುಮಾರ್ ಕಾಶ್ಮೀರ TV9 ಬೆಂಗಳೂರು.